ಒಂದು ಕಟ್ಟಡದ ಮೇಲೆ ಮತ್ತೊಂದು ಕಟ್ಟಡ ವಾಲಿರುವಂತ ಘಟನೆ ನಡೆದಿದೆ. ರಾಯಚೂರಿನ ಮೋತಿ ಮಸೀದಿ ಬಳಿ ತಪ್ಪಿದೆ ಭಾರಿ ದೊಡ್ಡ ದುರಂತ. ನಿವಾಸಿಗಳ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಕಟ್ಟಡದ ಮೇಲೆ ವಾಲಿದ 4 ಅಂತಸ್ತಿನ ಕಟ್ಟಡ. ವಾಲಿರುವ ಕಟ್ಟಡದಲ್ಲಿ ಸಾಕಷ್ಟು ನಿವಾಸಿಗಳಿದ್ರು. ಆ ನಿವಾಸಿಗಳನ್ನು ಇದೀಗ ಶಿಫ್ಟ್ ಮಾಡಲಾಗಿದೆ. 2 ಕಟ್ಟಡದಲ್ಲಿ ತಲಾ 3 ಕುಟುಂಬಗಳು ವಾಸ ಮಾಡ್ತಾ ಇದ್ರು. ಮೊಹಮ್ಮದ್ ದಸ್ತಗೀರ್ ಒಡೆತನದ 4 ಅಂತಸ್ತಿನ ಕಟ್ಟಡ ಇದೀಗ ವಾಲಿರೋದು. ಸಿರಾಜ್ ಕಟ್ಟಡದ ಮೇಲೆ ಮತ್ತೊಂದು ಕಟ್ಟಡ ವಾಲಿ ಅನಾಹುತ ತಪ್ಪಿದೆ. ಸಿರಾಜ್ ಒಡೆತನದ 4 ಅಂತಸ್ತಿನ ಕಟ್ಟಡಕ್ಕೆ ಹಾನಿಯಾಗಿದೆ. ವಾಲಿರುವ ಕಟ್ಟಡದಲ್ಲಿ 3 ಕುಟುಂಬ ಇತ್ತು. ಆ ಕುಟುಂಬವನ್ನು ಶಿಫ್ಟ್ ಮಾಡಲಾಗಿದೆ. ಈಗಾಗಲೇ ಹಾನಿಗೊಳಗಾಗಿರುವಂತಹ ಕಟ್ಟಡ ನಿವಾಸಿಗಳಿಗೆ ಸೂಚನೆ ಕೊಡಲಾಗಿದೆ. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿರೋದ್ರಿಂದಲೇ ಕಟ್ಟಡ ವಾಲಿರುವ ಶಂಕೆ ವ್ಯಕ್ತವಾಗಿದೆ. 4 ಅಂತಸ್ತಿನ ಕಟ್ಟಡ ಮತ್ತೊಂದು ಕಟ್ಟಡಕ್ಕೆ ವಾಲಿರೋದು. ಹಾಗಾಗಿ ಅನಾಹುತ ತಪ್ಪಿದೆ. ಒಂದ್ ವೇಳೆ ದೊಪ್ಪಂತ ಕೆಳಗೆ ಬಿದ್ದಿದ್ರೆ ಅಷ್ಟು ನಿವಾಸಿಗಳಿಗೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇತ್ತು. ಸದ್ಯ ಕಟ್ಟಡದಲ್ಲಿರುವ ನಿವಾಸಿಗಳಿಗೆ ಸೂಚನೆ ಕೊಡಲಾಗಿದ್ದು, ವಾಲಿರುವ ಕಟ್ಟಡದ ನಿವಾಸಿಗಳನ್ನು ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ರಾಯಚೂರಿನ ಮೋತಿ ಮಸೀದಿ ಬಳಿ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್, ಇದೀಗ ರಾಯಚೂರಿನ ಮೋತಿ ಮಸೀದಿ ಬಳಿ ಒಂದ್ ಕಟ್ಟಡದ ಮೇಲೆ ಇನ್ನೊಂದು ಕಟ್ಟಡ ವಾಲಿರುವಂತದ್ದು ನೋಡಿದ್ರೆ ಅದು ಹೊಸ ಕಟ್ಟಡ ರೀತಿನೇ ಕಾಣ್ತಾ ಇದೆ. ಹಾಗಾದ್ರೆ ಅವೈಜ್ಞಾನಿಕ ಕಾಮಗಾರಿನೇ ಇದಕ್ಕೆ ಕಾರಣನಾ? ಏನಿದೆ ಡೀಟೇಲ್ಸ್? ನಯನ, ರಾಯಚೂರು ನಗರದ ಮೋತಿ ಮಸೀದ್ ಬಳಿ ಈ ಒಂದು ಘಟನೆ ನಡೆದಿದೆ. 4 ಅಂತಸ್ತಿನ ಕಟ್ಟಡ ಮತ್ತೊಂದು ಕಟ್ಟಡದ ಮೇಲೆ ವಾಲಿದೆ. ಈ ಒಂದು 4 ಅಂತಸ್ತಿನ ಕಟ್ಟಡದಲ್ಲಿ ಜನರು ವಾಸವಾಗಿದ್ರು. ಅಂದ್ರೆ ಈ ಕಟ್ಟಡ ಏಕಾಏಕಿಯಾಗಿ ವಾಲಿದ್ರಿಂದ ಇಡೀ ಕಟ್ಟಡದಲ್ಲಿದ್ದಂತ ನಿವಾಸಿಗಳನ್ನ ತೆರವು ಮಾಡಿದ್ದಾರೆ. ಇದು ರಾಯಚೂರು ನಗರದ ಮೊಹಮ್ಮದ್ ದಸ್ತಗೀರ್ ಅನ್ನೋರಿಗೆ ಸೇರಿದಂತ ಕಟ್ಟಡ ಆಗಿದ್ದು, ಸಿರಾಜ್ ಒಡೆತನದ 4 ಅಂತಸ್ತಿನ ಕಟ್ಟಡದ ಮೇಲೆ ವಾಲಿದ್ ದಸ್ತಗೀರ್ ಅವರ ಕಟ್ಟಡ ವಾಲಿದೆ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ರಾಯಚೂರಿನ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಮತ್ತು ಪೊಲೀಸರು ಈ ಒಂದು ಕಟ್ಟಡಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾರ್ಯಾರು ವಾಸವಾಗಿದ್ರು ಅವ್ರನ್ನ ತೆರವುಗೊಳಿಸಿದ್ದಾರೆ. ಜೊತೆಗೆ ಕಟ್ಟಡ ವಾಲಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ತಿಳಿಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಕಟ್ಟಡ ಯಾವ ರೀತಿಯಾಗಿ ವಾಲ್ಕೊಂಡಿದೆ, ಕಟ್ಟಡ ವಾಲ್ಕೊಳ್ಳಕ್ಕೆ ಕಾರಣ ಏನು ಅನ್ನುವಂತ ಕುರಿತಂತೆ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಟ್ಟಡ ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದೇ ಕಟ್ಟಡ ವಾಲಕ್ಕೆ ಕಾರಣವಾಯಿತಾ ಅನ್ನುವಂಥದ್ದು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಯನ, ಓಕೆ, ಅದ್ರ ಪಕ್ಕದಲ್ಲಿದ್ದಂತ ಕಟ್ಟಡಕ್ಕೆ ಏನೆಲ್ಲ ಹಾನಿಗಳಾಗಿದೆ? ಅಲ್ಲಿರುವಂತ ಜನಗಳು ಹೇಗಿದ್ದಾರೆ ಈಗ? ಸದ್ಯಕ್ಕೆ ಪಕ್ಕದಲ್ಲಿರುವಂತ ಕಟ್ಟಡದ ಕಾಲಂಗಳೇನಿದಾವೋ ಆ ಕಾಲಂ ಮೇಲೆ ಈ ಕಟ್ಟಡ ವಾಲ್ಕೊಂಡಿದ್ದು, ಈ ಕಬ್ಬಿಣದ ರಾಡ್ಗಳೇನಿದಾವೆ, ಈ ಕಟ್ಟಡದ ಸಿರಾಜ್ ಒಡೆತನದ ಕಟ್ಟಡ ಏನಿತ್ತು ಆ ಕಟ್ಟಡದ ಕಬ್ಬಿಣದ ರಾಡ್ಗಳೆಲ್ಲವೂ ಕೂಡ ಆ ಕಟ್ಟಡದ ಮೇಲೆ ಭಾರವನ್ನ ಬಿದ್ದಂತೆ ವಾಲ್ಕೊಂಡಿದ್ರಿಂದ ಈ ಕಟ್ಟಡದಲ್ಲಿ ಇರ್ತಕ್ಕಂಥ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಜೊತೆಗೆ ಮನೆ ಕೂಡ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೂ ಕೂಡ ಸೂಚನೆಗಳನ್ನ ನೀಡಿದ್ದಾರೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು. ಯಾರು ಕೂಡ ಈ 2 ಕಟ್ಟಡದಲ್ಲಿ ವಾಸ ಮಾಡಬೇಡಿ, ಯಾವ ಸಮಯದಲ್ಲಾದ್ರೂ ಕೂಡ ಕಟ್ಟಡ ಕುಸಿಯುವಂತ ಸಾಧ್ಯತೆ ಇದೆ ಅನ್ನುವಂತ ಸೂಚನೆ ನೀಡಿದ್ದಾರೆ. ಹಾಗಾಗಿ ಕಟ್ಟಡದ ಮಾಲೀಕರು ಎಲ್ಲೋ ಒಂದ್ ಕಡೆ ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಿಸಿದ್ದೇ ಇದಕ್ಕೆ ಕಾರಣವಾಯ್ತಾ, ಅಥವಾ ಪಕ್ಕದಲ್ಲಿ ರಾಜಕಾಲುವೆ ಇದೆ, ಆ ರಾಜಕಾಲುವೆ ಪಕ್ಕದಲ್ಲೇ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದು ರಾಜಕಾಲುವೆ ಮೇಲ್ಗಡೆ ನಿರ್ಮಾಣ ಮಾಡಿದ್ದಕ್ಕೆ ಭೂ ಕುಸಿತ ಆಯ್ತಾ ಅನ್ನುವಂಥದ್ದು ಕೂಡ ಈಗಾಗಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕೆಲ ಕಾಲಂಗಳನ್ನ ಕೂಡ ಧ್ವಂಸ ಮಾಡುವಂತದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ನಯನ, ಥ್ಯಾಂಕ್ ಯು ಜಗನ್ನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.